ನೋಡಿರಿ ಅರ್ಶಿಣ ಪುಡಿ ಬೀಸ್ಕೊಂಡು ಬಂದಿದ್ದೆ. ಒಂದು ಪೇಪರ್ ಹಾಕಿ ಕೆಳಗೆ ಪರಾತೈತಿ, ಪರಾತ್ ಮೇಲೆ ಪೇಪರ್ ಇಟ್ಟೇನಿ. ಇದು ಅರ್ಶಿಣ ಪುಡಿ 1 ಕಿಲೋ ಐತಿ. ಆ್ಯಕ್ಚುಲಿ ಫಸ್ಟ್ ಅರ್ಧ ಕಿಲೋ ಮಾಡ್ಕೋಬೇಕು ಅಂದ್ಕೊಂಡು ಅರ್ಧ ಕಿಲೋನೇ ಹೇಳಿದವ್ರಿ ಅರ್ಶಿಣ ಕೊಂಬ. ಅವಿಗೆ ಹಾಕೋ ಭಾಳ ಕಡಿಮೆ ಅನಿಸಿದ್ದು. ಮತ್ತು ಹಗ್ಲಮಗ್ಲೆ ಒಂದೊಂದು ಸತಿ ಏನಾಗ್ತೈತಿ, ಮಷಿನೊಳಗೆ ಹಾಕೋದು ಇವು ಫುಲ್ ಕೊಂಬ ಹಾಕ್ತಾರೆ. ಒಂದೊಂದು ಸತಿ ಅವರು ಬೇರೆ ಚೇಂಜ್ ಆಗಿಬಿಡ್ತಾರೆ. ಅವರು ಅದನ್ನು ಹೊಡ್ಕೊಂಡು ಬರ್ರಿ ಅಂತ ಹೇಳ್ತಾರೆ. ನಮ್ದು ಇಲ್ಲಿ ಅಪಾರ್ಟ್ಮೆಂಟ ಟೈಲ್ಸ ಅದು ಒಡ್ಯಾಕೋದು ಏನಿಲ್ಲ, ಒಡ್ಯಾಕೂ ಬರೋಂಗಿಲ್ಲ. ಮತ್ತು ನನಗಂತೂ ಇದು ಹೊರಗಿಂದ ಅಜ್ಜಿಬಾತ್ ಇಷ್ಟ ಆಗೋಂಗಿಲ್ಲ ಅರ್ಶಿಣ ಪುಡಿ ಮನೆ ಒಳಗಿಂದ. ಆಮೇಲೆ ನಮ್ಮ ಮಕ್ಕಳಿಗೂ ಹಾಲೊಳಗೆ ಹಾಕಿ ಕೊಡ್ತೀನಿ. ಸೊ ನಂಗೆ ಅರ್ಶಿಣ ಪುಡಿ, ಖಾರ ಪುಡಿ ಇವೆಲ್ಲ ಮನೆಯೊಳಗೆ ಬೀಸಿದ್ರೆ ಚಲೋ ಅನ್ನಿಸ್ತಾವೆ. ಇದು ನೋಡಿರಿ, ಇದನ್ನು ಒಂದು ಸ್ವಲ್ಪ ಕೈಯಲ್ಲಿ ಹಿಂಗೆ ಸ್ಪ್ರೆಡ್ ಮಾಡಬೇಕು. ಇನ್ನೂ ಎಷ್ಟು ಬಿಸಿ ಇಟ್ಟಿದೆ, ಯಾಕಂದ್ರೆ ಅವ್ರು ಇಮಿಡಿಯೇಟ್ ಪ್ಲಾಸ್ಟಿಕ್ ಒಳಗೆ ಕವರ್ ಹಾಕಿಕೊಟ್ಟಿರ್ತಲ್ಲ. ಇದ್ರ ಮೇಲೆ ಇನ್ನೊಂದು ಪೇಪರ್ ಹಚ್ಚಿ 1 ಡೇ ಹಿಂಗೆ ಇಡ್ತೇನೆ ನಾನು. ಆಮೇಲೆ ಇದು ಮಾಡ್ತೀನಿ. ಇವು ಹಿಂಗೆ ಗಂಟದು ಇರ್ತಾವಲ್ಲ, ಇದು ಮಾಡ್ಕೋಬೇಕು. ಇಲ್ಲಾಂದ್ರೆ ಅವು ಲಘುನ ಬಾಲುಳದು ಆಗಿಬಿಡ್ತಾವೆ ಮಾಯಿಶ್ಚರ್ ಕಂಟೆಂಟಿಗೆ. ಕಲರ್ ಎಷ್ಟು ಚಲೋ ಐತೆ ನೋಡ್ರಿ ಅರ್ಶಿಣ ಪುಡಿಗೆ. ನಾ ಇದು ಮನೆಯೊಳಗೆಲ್ಲ ಸೋಪೆಲ್ಲ ಮಾಡ್ತೀನಿ, ಅದ್ರೊಳಗೂ ಹಾಕ್ತೀನಿ. ಇದು ಒಳ್ಳೆ ಇದು ಆ್ಯಂಟಿಬಯೋಟಿಕ್ ಇದ್ದಂಗೆ. ಈ ಸತಿ ನಮ್ಮ ಮನೆಯೊಳಗೆ ಗೋವಿಂದು ಪೂಜಾನ ಮದುವೆ ಆದರೆ ಇದು ಅರ್ಶಿಣ ಐತೆ. ಅವ್ರ ಸಲುವಾಗಿ ಇವತ್ತು ರಿಕ್ವೆಸ್ಟ್ ಹೇಳೀನಿ ನಮ್ಮ ಪಾಸ್ಟರ್ ಆಂಟಿಗೆ. ನಾನು ಅವ್ರ ಮದುವೆ ಒಳಗೆ ಒಂದು 50 to 55 kg ವೆಯ್ಟ್ ಆಗಬೇಕಂತ ಐತಿ ಆಸೆ. ನೋಡೋಣ ಏನೇನಾಗ್ತೈತಿ. ಹಾಗಾದ್ರೆ ಎಲ್ಲ ಥರ ಡ್ರೆಸ್ಸು, ಸೀರೆ ಗಿರಿ, ಯಾಕಂದ್ರೆ ಹಳೆಯು ಸೀರೆ ಬ್ಲೌಸ್ ಯಾವ ಬರಾಕತ್ತಿಲ್ಲ, ಅಷ್ಟು ದಪ್ಪ ಆಗಿಬಿಟ್ಟೈತಿ ಮಕ್ಕಳಾದಾಗಿಂದ. ಈಗ ರೀಸೆಂಟ್ಲಿ ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ 5 ಕಿಲೋ ಕಡಿಮೆ ಆಗಿತ್ತೆ. ಆಮೇಲೆ ಮಾಡಿಲ್ಲ. ಇನ್ನೊಂದು 7 days ಆದರೆ ಮತ್ತು 1 month ಆಗ್ತೈತಿ. ಎವ್ರಿ ಮಂತು ಅಥವಾ 40 daysಗೆ ಹಂಗೆ ಚೆಕ್ ಮಾಡ್ಬೇಕು ಅಂದ್ಕೊಂಡೇನಿ. ಅದು ಎವ್ರಿ ವೀಕ್ ಹಂಗೆ ಮಾಡ್ಕೋತ ಹೋದ್ರೆ ಅಂದರೆ ಅಷ್ಟು ಇದನ್ನು ಅನ್ಸಂಗಿಲ್ಲ. ಅದು ಇದಾಯ್ತು. ಇದ್ರ ಮೇಲೆ ಇನ್ನೊಂದು ಪೇಪರ್ ಮುಚ್ಚಿ ಸೈಡ್ಗೆ ಇಟ್ಬಿಡ್ತೇನೆ.